ನೋಡಿ, ಸ್ಮಶಾನದೊಳಗೆ ಜಗ ಫೈನಲ್ ಮಾಡೋದು ನಿಮ್ಮ ಕೆಲಸ. ಅದೇನೋ ಅಂತಾರಲ್ಲ, ಸಲಿಗೆ ಕೊಟ್ಟನಾಯಿ ಅದೇನೋ ಮೂಸ್ ನೋಡ್ತಂತ, ಹಂಗಾತ. ತಡಿ ನೀನು ಇವತ್ತು ಮದುವೆ ಮಾಡೇ ಬಿಡ್ತಾನೆ. ಮಂಜಿ, ಏ ಮಂಜಿ, ಏ ಮಂಜಿ, ಕಳ್ಳ ಬೆಕ್ಕ ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡು ನನಗೆ ಏನೇನು ನಡ್ಸೀನಿ ಹೊಲಸ್ ದಂಧೆ. ನಾ ಏನ್ ನಡ್ಸೇನ್ರಿ ಅಂತದ? ಏನು ನಡ್ಸಿಯ ಅದನ್ನು ನನ್ನ ಬಾಯಿಂದನೇ ಕೇಳ್ಬೇಕಂತ ಮಾಡಿ. ಹೇಳ್ರಿ ಮತ್ತ. ನೀನು ಏನು ನಡೆಸಿ, ಯಾರ್ಯಾರು ಕೊಟ್ಟು ಏನು ಮಸಲತ್ ನಡೆಸಿ ಎಲ್ಲ ಗೊತ್ತಾಗೈತೆ ನನಗೆ. ನಾ ಏನ್ ನಡ್ಸೇನ್ರಿ ಮಸ್ಲತ್ತ? ಹೇಳ್ರಿ. ನಾನು ಮನ್ಯಾಗ ಇಲ್ದಾಗ ಯಾರ್ಯಾರು ಮನೆಗೆ ಬರಾಕತ್ತಾರ, ನಾ ಇಲ್ದಾಗ ಯಾರು ಕೂಡ ಚಕ್ಕಂದಾಡಾಗೈತಿ. ಸರಳ ಬಾಯ್ ಬಿಡ. ಏ ಇವೇಕಿ ಬಾಯ ತೊಳ್ಕೊಂಡ್ ಮಾತಾಡು. ಇಂಥವೆಲ್ಲ ಮಾತಾಡಿದ್ರೆ ಬಾಯಾಗ ಹುಳ ಬಿದ್ದಾವ. ನನಗೆ ಹುಳ ಬಿದ್ದಾವಂತೆ ನೀನು. ನಾವು ತಡಿ, ನಿನ್ನ ಕಡ್ದ ಬಿಡ್ತಾನೆ ತಡಿ. ನಿನ್ನ ಎಲ್ಲೈತೆ ಅದಕ್ಕೆ ಕುಡ್ಗೋಲ ತಡಿ. ನೀನು ನಾವು ಕಡ್ದ ಬೇಕಾ? ಎಲ್ಲಾರು ಬರ್ಬೇ, ನೋಡ್ ಬರ್ಬೇ. ನನ್ ಗಂಡ ನೋಡ್ದ ಸಾಯ್ಸಾಗತ್ತೇನ. ಬರ್ಬೇ ಯಾರ್ಯಾರ ಎಕ್ಕ ಕಡದ ಬಿಡ್ತಾನೀಗ. ನೋಡ್ಕ ನೋಡ್ರಿ, ಮುಂಜಾನೆ ಎದ್ದು ಎಲ್ಲಾರು ಬಾಳೆ ಮಾಡಕ್ ಅಡ್ಡಾಡ್ರ. ಈ ನನ್ ಗಂಡ ನನ್ ಕರ್ಯಾಕ ಅಡ್ಡಾಡಕತ್ತಾನ. ನೋಡ್ ಬರ್ರಿ ಬೇ ಅಕ್ಕ, ಇದು ನಾಶ ಆಗೋಗ್ರಿ. ಆಕ್ಸಿಡೆಂಟ್ ಆಗಿ ಸತ್ತು ಬರ್ಲಿ. ಹೆಣ ಎತ್ಲಿ, ಹೆಣ ಎತ್ಲಿ, ಸಿದ್ಗಿ ಸಿಂಗಾರ ಮಾಡ್ಲಿ. ಮಾಡ್ತು. ನಿಂಗೆ ಯಾರ ಹಾವು ಕಡಿಸ್ ಸಾಯ್ಲಿ. ಯಾವ ಕಡ ಸತ್ರು ತಿಂತಿಲ್ತು. ನಿನ್ ಹೆಂಡತಿ ರಂಡ್ ಆಗ್ಲಿ. ರಂಡ್ ಆಯ್ತು. ಉಗದ್ ಬಂದ್ ಉಗ್ಗಿ ಉಣ್ಲಿತ್ತು. ಹೋದಲ್ಲಿ ಆಕ್ಸಿಡೆಂಟ್ ಆಗಿ ಅಲ್ಲ ನಾಶ ಆಗೋಗ್ಲಿ. ಆಯ್ತು, ಏನಾಗತ್ತೆ ಆಗಲಿ. ಇದು ಹೆಚ್ಚಾಗಿ ಊಟ ಬಡೀಲಿ. ಊಟ ಬಡಿಲ್ತು. ಏನ್ ಮಾಡಕ್ ನೀನ? ಇವ್ನ ಹೆಂಡತಿ ರಂಡ್ ಆಗ್ಲಿ. ರಂಡ್ ಆಗಿಲ್ತು. ಒಂದು ಬೇಕಾದ ಇಲ್ಲ. ಅಕ್ಕ ನೋಡ್ರಿ ಅಕ್ಕ, ಊರನೆಲ್ಲ ಇದು ಮಾಡ್ದಾಕತ್ತೀರಿ. ಎದಕ್ ಮಾಡ್ದಾಕತ್ತೈತಿ? ಏ ಮಂಜವ, ಎದಕ್ ಶಾಪ ಹಾಕಾಕತ್ತಿ? ಏನ್ ಹೇಳಿಕ ಇದ್ರ ಬಾಳೆವ? ಒಂದ್ ಬದುಕಲ್ಲ ಬಾಳೆವಲ್ಲ. ಏ ಮಂಜ, ಬೆಳಗ್ಗೆ ಅಕ್ಕಿ ಕುಟ ಯಾಕೆ ಜಳ ತಕೊಂಡಿಲ್ಲ? ಕೊಡ್ಲೇನೊಂದು ಕಪಾಳಕ. ಎತ್ತಿ, ನಿನಗೆ ಗೊತ್ತವಲ್ಲ, ಸುಮ್ಮನೆ ನಿಂದ್ರಿ ನೀವು ಒಂದಿಟ್ಟು. ಎತ್ತಿ, ಅದೇನೋ ಅಂತಾರಲ್ಲ, ಆ ಗಂಡು ಹೊಡಿಕ್ಕಿಂತ ಮೊದಲು ಆ ಗೌಡನ ಮನೆಗೆ ಹಾಕಿದ್ರಂತ. ಆ ಇಕ್ಕಿ ಇಂಥಕ್ಕಿ ನೋಡಿ ಅಂಥವ್ರು ಹಿರಿಯರು ಗಾದಿ ಮಾತು ಕಟ್ಟಾರ. ಸರಿ ನಿಕ್ಕಿ ಇವತ್ತು ಕಡ್ದ ಹೆಡ್ಗಿ ತುಂಬಿದಾಗ ನನಗೆ ಸಮಾಧಾನ ಆಕತ್ತೆ. ಮುಟ್ತೀಯ? ಮುಟ್ಟು ಬಾ, ಚಟ್ಟಾನ ಕಟ್ತಾನಿಂದ ನನ್ನ ಮುಟ್ಟದಲ್ಲ, ಇಲ್ಲಿ ಕುಡ್ಗೋಲೆ ಕೋದ ಹೋಯ್ತೇನೆ ನೀನು ಇವತ್ತು. ಮೊದ್ಲು ನಿಲ್ಲ ನನ್ನ ಸೂರ, ನಿಲ್ಲ. ಆಮೇಲೆ ಕಟ್ಟಂದ್ರೆ ನನ್ನ ಚಟ್ಟಾನ. ನಾನು ನಿಂದ್ರದು ಏನು ಮಾಡ್ತೀವಿ ಇವತ್ತು? ನೀನು ಉಳಿದ್ರಲ್ಲ ನೀ ನಿಲ್ಲದ ಕಲ್ಕ ಮೊದ್ಲು ನಿಲ್ಲದ. ಹಿಕ್ಕಿ ಬಂದೈತಿ ಕಂಡು ಪೂರ್ತಿ ಒದತತಿ ಇಲ್ಲಿ ಬಂದ. ಎತ್ತಿ ಸರಿ ಇದೆ. ಮಂಜ, ಒಂದಲ್ಲ ಎರಡು ಮದಿ ಮಾಡ್ಕೊಂಡ್ ಬಂದಿ, ಇನ್ನು ಕೂಡ ಜಗಳ ಆಡ ಚಾಳಿ ಬಿಟ್ಟಿಲ್ಲ ನೀನ. ಅಲ್ವಾ ಎತ್ತಿ, ನಾನು ಜಗಳ ಮಾಡೋದು ಎಲ್ಲಾರ ಕಣ್ಣಿ ಕಾಣ್ತತಿ. ಆಕೆ ಏನು ಮಾಡ ಅಂತ ಒಬ್ರ ಬಂದು ಕೇಳ್ತೀರಿ ನೀವು? ಏನ್ ಮಾಡಿ ಮಂಜ ಹಿಂಗ್ಯಾಕ್ ಮಾಡಾಕತ್ತೀರಿ? ನಾ ಏನಂದ್ರೆ ಏನು ಮಾಡಿಲ್ಬೇ, ಬರೇ ಒಣ ಸಂಶಯ ಮಾಡ್ತೈತಿ. ಅವನ ಜೊತೆಗದಿ, ಇವನ್ ಜೊತೆಗದಿ, ಅವ್ನ ಯಾಕೆ ನೋಡ್ದಿ, ಇವ್ನ ಯಾಕೆ ನೋಡ್ದಿ, ಇಂಥ ಚಲೋ ಸೀರೆ ಉಟ್ಕೊಂಡು ಯಾಕೆ ಹೊಂಟಿದಿ, ಬರೇ ಇಂಥ ಒಣ ಸಂಶಯ ಮಾಡ್ತಾನೆ ಬೇ ನನ್ನ ಮ್ಯಾಗ. ಯಾಕ್ಲ ಮಂಜ, ನೀ ಹುಚ್ಚದೇ ಶಾಣೆ ಇದೆ. ತಲೆಯಾಗ ಏನಾರ ಕಲ್ಪನಾ ಮಾಡ್ಕೊಂಡು ಅಕ್ಕಿ ಕೂಡ ಜಗಳ ಮಾಡಬೇಡ. ಸಂಶಯಕ್ಕೆ ಸಂಸಾರ ಹಾಳಾಕದಂತ. ಒಣ ಸಂಶಯ ಎಲ್ಲ ಎತ್ತಿ, ಈಕಿ ಇದ್ದಿದ್ದ ಕರೆ ಐತಿ. ಈಕಿ ಇದ್ದಿದ್ದನ್ನ ನೋಡಿದವ್ರ ನನ್ನ ಮುಂದೆ ಬಂದು ಹೇಳ್ಯಾರ. ಯಾವನವ ಯಾ ಬಾಡ ಹೇಳನವ? ಅವ್ರ ಮನೆಗೆ ಏನು ಅಕ್ಕ ತಂಗಿರ ಆಧಾರ ಇಲ್ಲ. ಕರ್ಸಿಲ್ ಕೇಳ್ತಾನೆ. ಹೇಳುವಂತಂತ ಕರೆಸ್ತಾನೆ. ಮಂಜ, ನೀ ಹುಚ್ಚದೇ ಶಾಣೆ ಇದೆಯಾ? ಮಂದಿ ಮಾತು ಕೇಳಿ ಮನೇನ ಹೆಂಡತಿ ಕೊಟ್ಟು ಜಗಳ ತಗೋತೇನ? ಮಂದಿ ಹಚ್ಚಾಕು ಇರ್ತಾರ, ಆರ್ಸಕ್ಕೆ ಇರ್ತಾರ. ನಿನಗೆ ತಿಳಿತೈತಿಲ್ಲ? ಹೊಡಿಲ್ ಕುಡ್ಗಲ್ಲ ಹೊಡಿತಾರೇನ? ಬಂದು ಹಿಂಗೆ ಹೆಣ್ತಿರ್ ಹೊಡಿತಾರೇನ? ಎತ್ತಿ, ನಾನು ಹೊಟ್ಟಿಗೆ ಅನಾನ ಅಂತಾನೆ, ಬೇರೆ ಏನು ತಿನ್ನೋದಿಲ್ಲ. ಅದು ಈಕಿ ಎಷ್ಟು ಉದ್ದದ ಅಲ್ಲ ಅಷ್ಟು ಉದ್ದ ಕೆಟ್ಟ ಚಾಳ ಐತಿ ಕೇತ್ರ. ಹೌದು, ನಂಗೆ ಕೆಟ್ಟ ಚಾಳ ಐತಿ. ಚಲೋ ಚಾಳ ಇದ್ದಕ್ಕಿನ್ ಮಾಡ್ಕೊಂಡ್ ಬರ್ಬೇಕಿತ್ತ. ನನ್ನ ಜೀವನ ಅದಕ್ಕೆ ಹಾಳು ಮಾಡಾಕತ್ತಿ. ಏ ಮಂಜವ, ಅವ ಕುಡಿದ್ ನಿಷೇಧಾಗ ಏನಾರ ಮಾತಾಡ್ತಾನ. ನೀ ಸುಮ್ಮ ಒಳಗೋಗು, ನಡಿ ಒಳಗು. ಲಾ ಮಂಜ, ಬಲ ಲಾ ಮಂಜ, ನಾ ಹೋದ ಬಳಕ ಒಳಗೆ ಹೋಗಕ್ಕಿ ಕುಟ ಮತ್ತೆ ನ್ಯಾಯ ಮಾಡಬೇಡ. ನಿಷೇಧಾಗ ಅಕ್ಕಿ ಏನಾರು ಹೊಡೆದು ಬಡ್ದು ಮಾಡಿ ಹೆಚ್ಚು ಕಡಿಮೆ ಆದ್ರೆ ನಿನಗೆ ತ್ರಾಸ ಆಕತಿ. ಈ ಕುಡುವಲ್ಲ ಮನೆಗೆ ಹೋಯ್ತೀನಿ, ನೀ ಆಮೇಲೆ ನಿಷೇಧ ಮ್ಯಾಗ ಬಂದು ಒಯ್ಯುವಂತೆ. ಹಿಂಗ ಮಾಡ್ಕೊಂಡು ಕುಂದಿರ್ತಾರೆ. ಏನು ಬಾಳೆ ಮಾಡ್ಕೋ.
ಐತಿ ನೀನು ನಾವು ಇವತ್ತು ಜಾಮವನ ಜಾತ್ರೆ ಈಗ ಇನ್ನೊಂದು ಕ್ವಾರ್ಟರ್ ಕುಡ್ಕೊಂಡು ಬರ್ತಾನೆ ರಾತ್ರಿ ಐತಿ ನೀನು ನಾವು ಫೈನಲ್ ಮ್ಯಾಚ್ ನೀನು ಬರ್ತಾನೆ ತಡಿ ಅವ್ರನ್ನ ಮಂದಿ ಕೂಡಿಸಿ ಉಳ್ಕೊಳೋಣ ಅಂತೀಯಲ್ಲ ನೀವತ್ತ ಉಳಿ ಅಂತೀರಿ ರಾತ್ರಿ ಬರ್ತಾನೆ ಯಾರು ಉಳಿಸ್ತಾರೆ ನೋಡ್ತಾನೆ ನೀನು ರಾತ್ರಿ ಇರ್ತಾನೆ ತಡಿ ನೀನು ಯಾಕ ಕಮಲ ಗುಡಿನ ನೋಡ್ಲಂಗ ಹೊಂಟಿಯಲ್ಲ ಏ ಹಂಗೇನಿಲ್ಲ ಪಾರು ನಾನು ನಿನ್ನ ನೋಡೇದೇ ಇಲ್ಲ. ಗುಡಿಗೆ ಬರೋದು ಯಾಕ ಹೊತ್ತಾತಲ್ಲ ಮನ್ಯಾಗ ಜಳಕ ಪೂಜೆ ಪುನಸ್ಕಾರ ಇವೆಲ್ಲ ಮುಗಿಸ್ ಬರ್ಬೇಕಲ್ಲ ಪಾರು. ಅಂದಂಗ ನಿಂದ ಯಾಕೆ ಹೊತ್ತಾತ? ನಂದು ಕೆಲಸ ಅಡಿಗೆ ಗಿಡಿಗೆ ಮಾಡಿ ಬರ್ಬೇಕಲ್ಲ. ಹೌದು ಬಾಯ್ಲಿ ಪ್ರಸಾದ್ ತಿನ್ಕೊಂಡ್ ಕುಂತ್ ಮಾತಾಡೋಣ ಬಾ. ಕೇಳಿದೇನ ನಾ ಹೇಳಿದ ಸುದ್ದಿ ಮೆಂಬರ್ಗೆ? ಏನ್ ಸುದ್ದಿ? ಅದ ನಿಂಗೊಂದು ಸುದ್ದಿ. ಹಾ ನಿನ್ನ ಮಾತು ಕೇಳಿ ಆ ನಿಂಗೆ ಸುದ್ದಿ ಕೇಳಿದ್ದು ಆತ, ನನ್ನ ಮಕ್ಕಕ್ಕ ಮಂಗಳಾರತಿ ಮಾಡಿಸ್ಕೊಂಡಿದ್ದು ಆತ. ಹೌದಾ? ಏನಂದ್ರು? ಏನಂದ್ರ ನಿನಗ ಮಾಡಾಕ ಬೇರೆ ಕೆಲಸ ಇಲ್ಲ, ಇವ್ರ ಮಾತು ಕೇಳಿ ಯಾಕೆ ಬಂಗಾರ ಅಂತ ಗಂಡನ ಮೇಲೆ ಸಂಶಯ ಮಾಡ್ತಿ ಅಂತ ಶೀತು ಹಾಕಿದ ನನಗ. ನೀ ಇನ್ನೊಂದಿಟ್ಟು ಕೊಸರು ಕೇಳ್ಬೇಕಿಲ್ಲ, ಬಾಯಿ ಬಿಡ್ತಿದ್ರ. ಹಾ ನಾನು ಎಲ್ಲ ತರ ಕೈಯಾಡ್ಸ ಕೇಳಿದ್ನಿ. ನೋಡಿಲ್ಲಿ ಅಲ್ಲೇ ಆ ನಿಂಗಿ ಮನ್ಯಾಗ ಇರ್ಬೇಕಿಲ್ಲ, ದೊಡ್ಡ ಬಾಯಿ ನಿಂಗಿ ಮನ್ಯಾಗ. ಇಲ್ಲಿ ಯಾಕೆ ಬಂದಿ? ಯಾರಾದ್ರಂತ ಬಂದಿಲ್ಲ? ಮಾತು ಯಾಕ ಲೈನ್ ತಪ್ಪಿ ಹೊಂಟಾವಲ್ಲ ಬಂಗಾರ? ನೀನಂತ ಲಜ್ಜಗಟ್ ಗಂಡ ಲೈನ್ ತಪ್ಪಿದ ಹೊತ್ನ್ಯಾಗ ನನ್ನ ಮಾತು ಲೈನ್ ತಪ್ಪುದು ಎಷ್ಟೊತ್ತಿನ ಮಾತು? ಮಾತು ಯಾಕ ಬರ್ಬರ್ತಾ ಭಾಳ ಬಿರ್ಸ್ಕೊಂಟವಲ್ಲ? ಇಷ್ಟೊತ್ತನ ಎಲ್ಲಿ ಹೋಗಿದ್ದಿ ನೀನು? ಅದು ಎಲ್ಲಿ ಹೋಗ್ಲಿ, ನಮ್ಮ ಶೆಡ್ನ್ಯಾಗ ಮಾತಾಡ್ಕೊಂತ ಕುಂತಿದ್ನಿಪ್ಪ ಮುಂದಿನ ಇಲೆಕ್ಷನ್ ಬಗ್ಗೆ. ಯಾರು ಕೂಡ? ನಾನು ನಮ್ಮ ಸುಡಗಾಡ ಮಾರಿ ಹನಿಮೆ ಕುಡುಕ ಮಂಜ ಮತ್ತು ಇವರೆಲ್ಲರೂ ಕುಡಿದ್ವಿ. ಅವರು ಈ ಊರಿಂದ ದೊಡ್ಡ ಲೀಡರ್ಗಳು ನೋಡು, ಅವ್ರು ಕೂಡ ಕುಂತು ನೀನು ಮಜಾ ಮಾಡಿ ಮೀಟಿಂಗ್ ಮಾಡ್ಕೊಂಡ್ ಬರತನ. ಊರ್ ಕುಡುಕ್ ಭಾಡಗಳು ಕೊಡು. ಏ ಅವ್ರ ಬಗ್ಗೆ ಹಂಗೆ ಮಾತಾಡಕ್ಕೆ ಹೋಗಬೇಡ. ಅವರು ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ. ಎಲೆಕ್ಷನ್ ಕ್ಯಾನೋಸಿಗೆ ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅವ್ರು ಮಾತ್ರ ಇಲೆಕ್ಷನ್ ಮುಗಿತನೂ ನನ್ನ ಬಗ್ಗೆ ದುಂದು ಪ್ರಚಾರ ಮಾಡ್ತಾರೆ. ಮಾಡ್ತಾರ ಕುಡ್ಯಾಕ್ ಸೀರೆ ತಿನ್ನಾಕ್ ಕುಳ್ ಸಿಕ್ತಂದ್ರ ಪ್ರಚಾರ ಮಾಡ್ಲಾರ್ದ ಇನ್ನೇನ್ ಮಾಡ್ತಾರ? ಏ ಹಾಗೆಲ್ಲ ಮಾತಾಡಕ್ಕೆ ಹೋಗಬೇಡ ಅವ್ರ ಬಗ್ಗೆ. ನಮ್ಮ ಸಲುವಾಗಿ ದುಡಿಯೋರಿಗೆ ನಾವು ಅಷ್ಟು ಮಾಡ್ಲಿಕ್ಕಿಲ್ಲ ಅಂದ್ರೆ ಹೆಂಗೆ? ಮಾಡ ಇಂಥ ಕುಡುಕ್ ಭಾಡಗಳನ್ನ ಬೆನ್ನಿಗೆ ಹಚ್ಕೊಂಡ್ ಕುಂತಿದ್ದಕ್ಕನ ಹೋದ ಎಲೆಕ್ಷನ್ಯಾಗ ಗೊತ್ತೈತಿಲ್ಲ, ಸೋತ್ ಸುಣ್ಣಾಕ್ ಕುಂತಿ. ನೋಡುವಂತೆ ಈ ಸತಿ ಹೆಂಗೆ ಬಹುಮತದಿಂದ ಜಯಬೇರಿ ಬಾರಿಸ್ತೇನೆ ಅಂತ ಹೇಳಿ. ಬಾರಸ್ ನನ್ನ ಪ್ರಶ್ನೆಗೆ ಉತ್ತರ ಬರ್ಲಿಲ್ಲ. ಏನದು? ಆ ನಿಂಗಿ ಮನೆಗೆ ಯಾಕೆ ಹೋಗಿದ್ದಿ? ಲೇ ನಿನ್ನ ತಲೆಯರ ಬರೋಬ್ಬರಿ ಐತಿಲ್ಲ ಅಂತ ಕೇಳ್ತೇನೆ ನಾನು. ನೀನ ಏನು ಹೇಳಿದಿ? ಸಂಜೆ ಮುಂದೆ ಮನೆಗೆ ಬಂದ್ಬಿಟ್ಲೆ ನಿಂಗವನ ಮನೆಗೆ ಹೋಗಿ ಆಕಿದೇನೈತಿ ವ್ಯವಹಾರ ಬಗೆಹರಿಸಿ ಬಾ ಅಂತ ನಾನು ಕಳಿಸಿದ್ದೀನಿಲ್ಲ? ಕಳಿಸಿದ್ದಿಲ್ಲ? ನಾ ಕಳಿಸಿದ್ದು ಸಂಜೆ ಮುಂದೆ, ನೀ ಹೋಗಿದ್ದು ರಾತ್ರಿ 12ಕ್ಕೆ. ಕರೆ ಹೇಳ, ಆ ನಿಂಗಿದು ನಿಂದು ಏನ್ ನಡ್ದೈತಿ? ಏನಂದ್ರೆ ಏನೂ ನಡೆದಿಲ್ಲ ಇನ್ನೂ ಮಟನು. ಕೇಳಿಲ್ಲ ನೀ ಏನೋ ಸಂಜೆ ಮುಂದೆ ಅವ್ರ ಮನೆಗೆ ಹೋಗಂತ ಹೇಳಿದಿ. ನಾನು ಸಂಜೆ ಮುಂದೆ ಸೀದಾ ಅವ್ರ ಮನೆ ಕಡೆ ಹೋದೆ. ಅವ್ರ ಮನ್ಯಾಗ ಯಾರೂ ಇದ್ದಿದ್ದಿಲ್ಲ. ನಾ ಏನು ಮಾಡಿದೆ, ಹಂಗೆ ಸೀದಾ ನಮ್ಮ ಶೆಡ್ ಕಡೆಗೆ ಹೋದ್ನೆ. ಅಲ್ಲೇ ಮಂಜಾ ಬಂದ ಹನುಮ್ಯಾ ಬಂದ, ಇಬ್ರು ಕೂಟ ಮಾತಾಡ್ಕೊಂತ ಎದ್ದು ಬರ್ಬೇಕಾರೆ ಒಂದು ಸ್ವಲ್ಪ ಲೇಟ್ ಆತ್ಪ. ಹೊಳೆ ಬರ್ಬೇಕಾರೆ ಅವ್ರ ಮನೆ ಕಡೆ ನೋಡಿದ್ನಿ ಬಾಗಿಲು ತೆಗೆದಿತ್ತು. ಹಂಗಾರೆ ಅದಾಳ ಅಂತ ಹೇಳಿ ಬಗ್ಗೆ ನೋಡೋಷ್ಟೊತ್ತಿಗೆ ಆಕಿ ಮನ್ಯಾಗ ಇದ್ಲು. ಹೋಗಿ ಆಕಿ ಕೂಟ ಮಾತಾಡಿ ಆಕಿ ವ್ಯವಹಾರ ಬಗೆಹರಿಸಿ ಬರ್ಬೇಕಾದ್ರೆ ಒಂದಿಟ್ಟು ಲೇಟ್ ಆತು. ಗಂಡ್ ಸತ್ತಕಿ ಮನೆಗೆ, ಅದು ರಾತ್ರಿ 11-12ಕ್ಕೆ ಹೋಗಿ ಅಕ್ಕಿ ವ್ಯವಹಾರ ಬಗೆಹರಿಸಿ ಬರುವಂತ ಅರ್ಜೆಂಟ್ ಏನಿತ್ತಪ್ಪ? ಮುಂಜಾನೆ ಹೋಗಿದ್ರೆ ಅಕ್ಕಿದ್ದಿಲ್ಲ ಚಿನ್ನ, ನೀನ ಖುದ್ದಾಗಿ ಅವ್ರ ಮನೆಗೆ ಹೋಗಂತ ನನಗೆ ಕಳಿಸ್ಕೊಟ್ಟಿದ್ದಿ. ನಾ ಏನಾರ ಹೋಗಿ ಆಕಿಗೆ ಭೇಟಿ ಆಗ್ಲಂಗ ವಾಪಸ್ ಬನ್ನಿ ಅಂದ್ರೆ ನಿನಗೆ ಬೇಜಾರಾಕೈತಿ ಅಂತೇಳಿ ಲೇಟ್ ಆದರೂ ಆಗಲಿಪ್ಪ ಅಂತೇಳಿ ಹೋಗಿ ಭೇಟಿಯಾಗಿ ಬಂದೆ. ಇದು ನನ್ನ ತಪ್ಪನ ಅಲ್ಲ? ನೀ ಯಾಕೆ ನನ್ನ ಮೇಲೆ ಒಣ ಸಂಶಯ ಮಾಡಕತ್ತಿದಿ? ಒಣ ಸಂಶಯ ಅಲ್ಲಿದೆ. ನೀನು ಆ ನಿಂಗೋರ್ ಮನ್ಯಾಗ ತಾಸ್ಗಟ್ಲೆ ಕುಂತು ಚಕ್ಕಂದ ಆಡಿ ಬಂದಿದ್ದನ್ನ ಕಣ್ಣಾರೆ ನೋಡಿದ್ರೆ ನನಗೆ ಬಂದು ಹೇಳಾರ. ಚಿನ್ನ, ನಮ್ಮೂರ್ ಮಂದಿ ಸರಿ ಇಲ್ಲ. ಚಲೋ ಇವರು ಸಂಸಾರನ ಹೆಂಗೆ ಮಾಡಿ ಹಾಳು ಮಾಡಲಿ ಅಂತ ದಾರಿ ಕಾಯ್ತಿರ್ತಾರ. ಅಂಥವ್ರ ಮಾತಿಗೆ ನೀ ತಲೆ ಕೆಡಿಸ್ಕೊಂಡು ಏನೇನಾರ ಮಾತಾಡಕ್ಕೆ ಹೋಗ್ಬೇಡ. ಕೇಳಿಲ್ಲ, ನಿಂಗವನ ನನ್ನ ಮೈ ಮ್ಯಾಲ ಬಿದ್ದು ನಿಮ್ಮ ಕೂಟಿಗೆ ಇರ್ತೇನ್ರಿ ಅಂದ್ರೂ ನಾಕಿ ಕಪಾಳ ಕೊಡೋದು ಚಂದಂಗ ತಿಳಿಸಿ ಹೇಳಿ ಬರ್ತೀನಿ. ಏನಂತ? ನನ್ನ ಪವಿತ್ರವಾದ ಪ್ರೀತಿ ನನ್ನ ಮುದ್ದಾದ ಹೆಂಡತಿಗೆ ಅಷ್ಟ ಸೀಮಿತ, ನಿನ್ನಂತ ತುಕ್ ಹಿಡಿದ ತಗಡಿಗೆಲ್ಲ ಅಂತ ಹೇಳಿ ತಿಳಿಸಿ ಹೇಳಿ ಬರ್ತೀನಿ. ಅಲ್ಲ, ಬಂಗಾರದಂಗಿರು ನಿನ್ನ ಬಿಟ್ಟು ಸ್ಕ್ರ್ಯಾಪ್ ಗಾಡಿ ಮಸಡಿ ಹಂಗಿರು ನಿಂಗವನ್ನ ಚಿಚಿ ಅದನ್ನ ನೆನೆಸ್ಕೊಂಡ್ರೆ ನನಗೊಂಥರ ಅನಿಸ್ತೈತಿ. ಕೇಳಿಲ್ಲ, ಇನ್ನೊಮ್ಮೆ ಯಾರ ನನ್ನ ಬಗ್ಗೆ ಈ ಥರದ ಚಾಡಿ ಚುಚ್ಚಾಕ ಬಂದ್ರ ಅವ್ರ ಮಖಕ್ಕೆ ಕ್ಯಾಕರಿಸಿ ಅಯ್ಯ, ನಿನ್ ಗಂಡನ ನಿಂಗೊಂದು ಮನೆಗೆ ಕಳ್ಸಿದ್ದು ನನಗರ ಏನು ಗೊತ್ತು?
ನನ್ನ ಗಂಡ ಬಂದು ಹೇಳಿದ್ನಂತ ನಾನು ನಿನಗೆ ಬಂದು ಹೇಳಿದ್ನಿ. ನನಗರ ಏನು ಗೊತ್ತಿತ್ತು? ನಾ ಬರ್ತೇನೆ ತಗೋರುವ. ದೊಡ್ಡ ಶಾಣ್ಯಾಕದ. ನಿನ್ನ ಮನಸ್ಸ ಗೆಲ್ಲಬೇಕಂತ ನಿಲ್ಲತೇನಿ ಬಾಗಿಲ ಮುಂದ. ಓಹೋ, ಮೇವಿನ ಹೊರೆ ಹೊತ್ತ ಮಹಿಳೆ ಯಾರಿಕಿ? ಅರೇ ಮೈ ಡಿಯರ್ ನಿಂಗಿ, ಛೇ ಛೇ, ಇಂಥ ಕೆಟ್ಟ ಬಿಸಿಲಾಗ ಎಷ್ಟು ಕಷ್ಟ ಪಡಾಕತ್ತೈತಿ ನನ್ನ ಡಾರ್ಲಿಂಗ್. ನಿಂಗು ನಿಂಗು ಅಯ್ಯ 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 ನಿಂಗವ್ವ, ತಳಗಿಳಿಸ್ತದನ್ನ ತಳಗಿಳಿಸ, ಸ್ವಲ್ಪ ಸುಧಾರಿಸ್ಗೋ. ನಿನ್ನ ಕಷ್ಟನ ನಾ ಕಣ್ಣಾರೆ ನೋಡ್ಲಾರೆ ನಿಂಗವ್ವ, ಅದು ನೋಡ್ಲಾರೆ. ನೀ ಯಾಕೆ ಇಷ್ಟು ಕಷ್ಟಪಡ್ತೀಯ ಅಂತ. ನಾ ಕಷ್ಟ ಬಿದ್ದು ಮೇವು ತೊಗೊಂಡು ಹೋಗಿ ಆಕಳಿಗೆ ಹಾಕಿದ್ರ ಆ ಆಕಳ ಹಾಲು ಕೊಡ್ತೈತಿ. ಆ ಹಾಲು ಮಾರಿದ್ರ ನಮ್ಮ ಹೊಟ್ಟೆ ತುಂಬತೈತ್ರಿ ಮೆಂಬರ. ನೀ ಹೇಳೋದು ಖರೆ ಐತ್ ಬಿಡು. ಅಲ್ಲ, ಹರಿಯದ ಮಗನ ಮನ್ಯಾಗ ಇಟ್ಕೊಂಡು ನೀ ಯಾಕೆ ಇಷ್ಟು ಕಷ್ಟಪಡ್ತಿದಿ? ಅವ್ನು ಕಳಿಸ್ಬೇಕಿಲ್ಲ ಮೇವು ತರಕ್ಕೆ. ಅವ ಯಾವಾಗ ನನ್ನ ಮಾತು ಕೇಳ್ಬೇಕ್ರಿ? ಹರಾಮೇಲೆ ತಿಂದ ಊರಾಗ ಅಡ್ಡಾಡ್ತೈತಿ ಹಂಗಾದ. ನನಗರ ಹೇಳ್ಬೇಕಿಲ್ಲ. ಅಂದ್ರ ನೀವು ಮೇವು ತಂದಾಕ್ತಿದ್ರ? ನಾ ಏನು ತರ್ತಿದ್ದಿಲ್ಲ, ನನ್ನ ಭಕ್ತರು ಭಾಳ ಮಂದಿದ್ರೆ ಅವ್ರಿಗೆ ಹೇಳಿ ತರಿಸ್ತಿದ್ದೆ. ಅಯ್ಯ, ನಮ್ಮ ಮನೆ ಬಾಳಕ್ ನಿಮ್ಗೆ ಯಾಕೆ ತ್ರಾಸ ಬಿಡ್ರಿ. ಇನ್ನು ನಿನ್ನ ತಲೆಯಾಗಿಂದ ನನ್ನ ಮನಿ ನಿನ್ನ ಮನಿ ಅನ್ನೋದ ಹೋಗಿಲ್ಲನ. ನನ್ನೂ ನಿನ್ನ ಮನಿ ಮನುಷ್ಯ ಅಂತ ತಿಳ್ಕೊರ ನಿಂಗವ. ಮೆಂಬರ, ನೀವು ಊರಾಗಿನ ಮೆಂಬರ್, ಅದ್ರಾಗ ನಮ್ಗಿಂತ ದೊಡ್ಡ ಜಾತಿ. ನಿಮ್ಗೆ ನಮಗೂ ಒಂದ ಏನ್ರಿ? ಹುಚ್ಚಿ, ಜಾತಿ ಹೀನನ ಮನೆ ಜ್ಯೋತಿ ತಾ ಹೀನವೇ, ಜಾತಿ ವಿಜಾತಿಗಳಿಗೆ ದೇವನೊಲಿದಾತನೇ ಜಾತಿ ಸರ್ವಜ್ಞ ಅಂತ ಹೇಳಿದರು ದೊಡ್ಡವರು. ಎಲ್ಲೈತಿ ಜಾತಿ? ಯಾವುದು ಜಾತಿ? ಈ ಭೂಮಿ ಮ್ಯಾಗಿರೋದು ಒಂದ ಜಾತಿ, ಅದು ಮನುಷ್ಯ ಜಾತಿ. ಈ ಜಾತಿ ಕುಲ ಭೇದ ಭಾವ ಎಲ್ಲ ನಾವು ಮಾಡ್ಕೊಂಡಿದ್ದು. ನಂದು ಆ ಜಾತಿ ನಿಂದು ಈ ಜಾತಿ ಅನ್ನೋ ಮನೋಭಾವನೆ ನನಗೆ ಯಾವತ್ತೂ ಬಂದಿಲ್ಲ, ಮುಂದೆ ಬರೋದೂ ಇಲ್ಲ. ನಮ್ಮೂರಾಗಿನ ಮಂದಿ ಎಲ್ಲ ಒಂದ ಅನ್ನೋ ತತ್ವ ಸಿದ್ಧಾಂತದ ಮೇಲೆ ಜೀವನ ಮಾಡಕ್ ಕುಂತಾವ. ನಾನು ನೀವೇನೋ ಹಂಗಿರ್ಬೋದು, ಆದ್ರೆ ನಿಮ್ಮ ಜಾತಿಯವರೆಲ್ಲ ಹಂಗ ಇರ್ಬೇಕಲ್ರಿ. ನಿಂಗವ್ವ, ನಿನ್ನ ಮನಸ್ಸು ಒಂದಿದ್ರೆ ನನಗೆ ನೀನು ನಿನಗೆ ನಾನು ಬೇಕಾದ್ರೆ ಏನು ಕೇಳ್ತಾನ ನಮ್ಮನ್ನ? ಜನಕ್ಕೆ ಅಂಜಲಿಲ್ಲ ಅಂದ್ರೆ ಮನಕ್ಕಾರ ಅಂಜಬೇಕಲ್ರಿ. ನಿಮ್ಮ ಮನಸ್ಸಿನಾಗಿದ್ದು ನೀವು ಬಡ ಬಡ ಅಂತ ಹೇಳಿಬಿಟ್ರಿ, ಆದ್ರೆ ನನ್ನ ಮನಸ್ಸಿನಾಗಿದ್ದು ನನಗೆ ಹಂಗೆ ಹೇಳಕ್ಕಾಗಲ್ಲ. ನಾನು ಸ್ವಲ್ಪ ವಿಚಾರ ಮಾಡ್ಬೇಕಲ್ರಿ. ಅಲ್ಲೇ ಇವ್ ನಾವು ಇನ್ನೂ ಏನು ವಿಚಾರ ಮಾಡ್ತಿದ್ದಿ ನೀನು? ಹಂಗ ಸಾಯಿ ಮಠನು ವಿಚಾರ ಮಾಡ್ಕೊಂತಾನೆ ಹೋಗ್ಬಿಡು. ನಾಳೆ ಅಲ್ಲಿ ಸತ್ತು ಗೋರ್ಯಾಗ ಲವ್ ಮಾಡೋಣಂತ ಇಬ್ರು. ಅಲ್ಲ, ಊರಾಗ ದೊಡ್ಡ ಮರ್ಯಾದಸ್ಥರು ಮನಿ ನಂಬುದು, ಮಾಜಿ ಮೆಂಬರ್, ಮತ್ತು ಹೊಳ್ಳಿ ಮುಂದೆ ಮೆಂಬರ್ ಆಗಾಮದೇನೆ. ನನ್ನಂತವನ ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ನೀನು ಕೂಟಿ ಇರ್ತೇನಂದ್ರ ನೀನು ನನಗೆ ಕ್ಯಾರೆ ಅನ್ನವಲ್ಲೆಲ್ಲ. ಇನ್ನೂ ವಿಚಾರ ಮಾಡಿದ್ರಾಗ ಅದಿಯಲ್ಲ ನೀನು? ವಿಚಾರ ಮಾಡ್ಬೇಕಲ್ರಿ ಮೆಂಬರ. ಒಂದು ವೇಳೆ ಊರಾಗ ಏನಾದ್ರೂ ನಮ್ಮಿಬ್ರು ವಿಚಾರ ಗೊತ್ತಾದ್ರ ನಮ್ಮಿಬ್ರು ಮಾನ ಮರ್ಯಾದೆ ಏನಾಕೈತಿ ಅನ್ನೋದಕ್ಕಾರ ವಿಚಾರ ಮಾಡ್ಬೇಕಲ್ರಿ. ನೀ ಹಿಂಗ ವಿಚಾರ ಮಾಡ್ಕೋತ ಕುಂತ್ಬಿಡ. ಕರೆ ಹೇಳ್ತೀನಿ, ನೀ ಮನುಷ್ಯಾಳಾಗಿ ಹುಟ್ಟಬಾರ್ದಾಗಿತ್ತು. ಯಾವ್ದಾರ ಕುಡ್ಯಾಗಿಂದ ಕಲ್ಲು ದೇವ್ರಾಗಿ ಹುಟ್ಟಿದ್ರೆ ಅಲ್ಲೇ ವಿಚಾರ ಮಾಡ್ಕೋತ ಕುಂದಿರ್ತಿದ್ದೆ. ಅಲ್ಲ, ನಿನಗೆ ನನ್ನ ಬಗ್ಗೆ ಸ್ವಲ್ಪನೂ ಕನಿಕರನ ಬರುವಲ್ದಾನೆ? ನಿನ್ನ ಜಾಗದಾಗ ಬೇರೆ ಯಾರ ಇದ್ದಿದ್ರೆ ಇಷ್ಟೊತ್ತಿಗೆ ಹ್ಞೂ ಒಂದು ಮ್ಯಾಟ್ರ್ ಎಲ್ಲ ಕ್ಲೋಸ್ ಮಾಡಿಬಿಡ್ತಿದ್ದೆ. ನೀ ಯಾಕೆ ಇಷ್ಟು ಬಂದಿದಿ ಅಂತ ನೋಡ್ರಿ. ನನ್ನ ಮಾತನಾಗ ನಿಮ್ಗೆ ನಾ ಮಂಡೆ ಅಂತ ಅನಿಸ್ಬೋದು, ಆದ್ರೆ ನನ್ನ ಮನಸ್ಸಿನಾಗಿರೋ ವಿಚಾರನ ಬೇರೆ ಐತಿ. ಅದು ನಿಮ್ಗೆ ಅರ್ಥ ಆಗವಲ್ದಷ್ಟೆ. ನನಗೆಲ್ಲ ಅರ್ಥಕ್ಕೈತೆ ನಿಂಗವ. ನೀ ಏನು ನನಗೆ ತಿಳಿಸಿ ಹೇಳಬೇಕಾಗಿಲ್ಲ. ನೀನು ನಾನು ಕೂಟಿದ್ದೆ ಅಂದ್ರೆ ನಿನ್ನ ಮನೆ ವಿಚಾರ ಹೆಂಗೆ, ನಿನ್ನ ಮಗನ ವಿಚಾರ ಹೆಂಗೆ, ಗಂಡು ಸತ್ತಿನೂ ಭಾಳ ದಿನಾರ ಆಗಿಲ್ಲ, ಆಗಲೇ ಮೆಂಬರ್ನ ಕೂಟ್ಟು ಸಟ್ ಆಗ್ಯಾಳ ಅಂತ ಮಂದಿ ಮಾತಾಡ್ತಾರ ಅನ್ನೋ ಅಂಜಿಕೆ ನಿನಗೆ ಹೌದಿಲ್ಲ? ಕೇಳಿಲ್ಲ, ನಿನ್ನ ಮನೆ ಕಡೆಗೆ ಯಾವನಾರ ಮಗ ಬಟ್ ಮಾಡಿ ಮಾತಾಡಿದ್ದ ಕರೆ ಆದ್ರೆ ಬಾಯಾಗ ಬೂಟಿಟ್ಟು ಎದಿ ಮ್ಯಾಗ ಕಾಲಿಟ್ಟು ಬಾಯಾಗ ಬೂಟಿಡ್ತೆ. ನೀ ಯಾಕೆ ಚಿಂತೆ ಮಾಡ್ತಿದ್ದಿ? ನಾನು ಇನ್ನೂ ವಿಚಾರ ಮಾಡಿ ಹೇಳ್ತೀನಿ ರೀ. ನನಗೆ ಈಗ ಹೊತ್ತಾಕೈತಿ, ನಾನು ಸ್ವಲ್ಪ ಹೊರಗೆ ಹೊರಸ್ರಿಕ್ಕೈತಿ. ಅವನು ಹೊರಸ್ರಿಪ್ಪ. ಏನು ಮೆಂಬರ ಏನ? ನಾ ಬರ್ತೀನಿ ರೀ. ಅಯ್ಯಪ್ಪ, ನನ್ನ ಲವ್ ಮ್ಯಾಟ್ರಿ ಏನ್ರಿ ಪೊಲೀಸರಿಗೆ ಗೊತ್ತಾಗೈತೇನ? ಈ ಮೆಂಬರ್ ಹೇಳೋ ಪೈಕಿ ಅಲ್ಲ. ಲೇ ತಮ್ಮ ಬರ್ರಿ ಇಲ್ಲಿ.
ನಾನ್ರಿ ನೀನೇ ಬರಲಿ ಇಲ್ಲಿ. ಬನ್ನಿರಿ. ನೀನು ಇದೇ ಊರಿನವನು ಹೌದಲ್ಲ? ಇದವ್ರು ರೀ ಸರ್, ಇದವ್ರು. ಇಲ್ಲಿ ಕುದುರೆ ಕಲ್ಲಪ್ಪನ ಮನೆ ಎಲ್ಲಿ ಬರ್ತೈತಿ? ಓ, ಇದು ಕುದುರೆ ಕಲ್ಲಪ್ಪನ ಕೇಸನ ಸರ. ಅವ್ನ ಮನೆ ಅಲ್ಲೇ ಹಿಂದೆ ಬರ್ತೈತ್ರಿ. ನೀವು ಅವ್ನ ಮನೆ ದಾಟಿ ಮುಂದೆ ಬಂದ್ರಿ. ಹೌದಾ? ಹಾಂ ರೀ. ಅವ್ರ ಮನೆ ತೋರಿಸ್ಬಾ. ಹತ್ತು ಗಾಡಿ ಸರ, ನಾನು ಸ್ವಲ್ಪ ಬೇರೆ ಕೆಲಸ ಇತ್ರಿ. ಹತ್ತಲ್ಲಿ ಮಗನ. ಅವ್ರ ಮನೆ ತೋರ್ಸೋಕೆ ಎಷ್ಟು ನಾಟಕ ಮಾಡ್ತಿ? ನಿನ್ನೂ ಕರ್ಕೊಂಡು ಹೋಗ್ಲೇನು ಸ್ಟೇಷನ್ಗೆ? ಸರ್ ಬ್ಯಾಡ್ರಿ, ಬರ್ತೇನೆ. ಹತ್ತು ಗಾಡಿ ಬರ್ತೇನೆ ರೀ. ಕಡಿಲೆ ಒಗತಿಂದ ಕಡಿಯಲೇ. ಅಲ್ಲ ಮನ್ಯಾಗ ಕಟ್ಟಿಗಿಲ್ಲ, ಗ್ಯಾಸರ ಖಾಲಿ ಹಾಕಿ ಬಂದೈತಿ. ಇವ್ನು ಕಟ್ಟಿಗೆ ಕಡಿಸಿ ಬಾಗ್ಲ ತಂದು ಹಾಕಿಸ್ಬಾ ಅಂತ ಪಡ್ಕೊಂಡೆ. ನನ್ನ ಮಾತು ಎಲ್ಲಿ ಕೇಳ್ತೀನಿ ನೀನು? ನನ್ನ ಮಾತು ಒಟ್ಟ ಕಿವ್ಯಾಗ ಹಾಕೊಳ್ಳೋದೇ ಇಲ್ಲ ನೀನು. ಏ ಹಾಪ್ನಾಡ ಕಟ್ಟೆ ಕಟ್ಗೆ ತೊಗೊಂಡು ಉರಿ ಹಚ್ತೇನ? ಉರಿ ಹಚ್ತಾವ ನಾವ ನೀನು ಹಂಗಾಯ್ಟ್ರ ಹಸವ ಇರ್ತಾವ. ಈ ನಾ ಕಡದು ಕಡ್ಸಾಕ ಹಚ್ಚಿಲ್ಲ, ಹಂಗೆ ಕಡಿಸಿ ಒಣಗ ಹಾಕಿ ಆರ್ತಾವ ಅವು. ಒಣಗಿಸ್ಬಾ. ಕುಂತ್ ಕತಿ ಹೇಳಿ. ಗ್ಯಾಸ್ ಏನ್ರ ಖಾಲಿ ಆತಂದ್ರೆ ನೀನು ಕಾಲು ಮುರಿದು ಒಲೆ ಇಡ್ತೀನಿ, ಅವಾಗ ಗೊತ್ತಾಕತ್ ನೀನು. ಏನು ಕಮ್ಲಕ್ಕ ಕಟ್ಟಿಗೆ ಹೊಡ್ಸಾಕತ್ತೀನ? ಹ್ಞೂ ರೀ. ಬರ್ರಿ ಅಧ್ಯಕ್ಷರೇ. ನಮಸ್ಕಾರ ರೀ. ನಮಸ್ಕಾರ. ಬರ್ರಿ ಕುದುರ್ ಬರ್ರಿ. ದೂರ ಬಂದ್ರಲ್ರಿ? ಹ್ಞೂ ರೀ. ಈ ಗ್ಯಾಸಿಂದ ಒಂದು ದೊಡ್ಡ ಪಜಿತಿ ಎಬ್ಸ್ಯಾರಲ್ರಿಪ್ಪ. ಅದಕ್ಕೆ ಕಟ್ಗೆ ಕಡ್ಕೊಂಬರು ನಡಿ ಅನ್ಲ, ಅದಕ್ಕೆ ಈ ಕಡೆ ಬಂದಿರು ಅಲ್ ಕಡೆ. ಚಲೋ ಮಾಡಿದ್ರಿ ಬಿಡ್ರಿ. ಈ ಗ್ಯಾಸ್ ಒಂದು ಯಾವಾಗ ಬಂದಾಕವ ಹೇಳಕ ಬರೋದಿಲ್ಲ. ನಾವೇನ್ವಾ ಹಳ್ಳಿ ಮಂದಿ ಅಡವಿಗೆ ಹೋಗಿ ಕಟ್ಟಿಗೆ ಕುಳ್ಳ ಹಾಕೊಂಡು ಬಂದು ಹೆಂಗ ಅಡಿಗೆ ಅಂಬ್ಲಿ ಮಾಡ್ಕೊಂಡು ಉಂತೇವಿ. ಸಿಟಾನವ್ರದ್ದು ಏನು ಗತಿ ಅಂತ ಅಲ್ಲ. ಒಂದು ಕಪ್ ಚಾ ಕಾಸ್ಕೊಂಡು ಕುಡಿಬೇಕು ಅಂದ್ರೆ ಗ್ಯಾಸ ಹಚ್ತಾರ ಇವ್ರು. ಗ್ಯಾಸ್ ಏನ್ರ ಬಂದಾತಂದ್ರೆ ಮುಂದೆ ಹೆಂಗೆ ಮಾಡ್ತಾರಂತ? ಅವ್ರೇನು ಮಾಡ್ತಾರ? ಅವರು ನಮ್ಮ ಹಳ್ಳಿ ಕಡೆ ಬಂದು ಕಟ್ಗೆ ಕೂಳ ಹಾಕೊಂಡು ಹೋಗ್ತಾರ, ಮತ್ತೇನು ಮಾಡ್ತಾರ? ಅದಿಲ್ರಿ ಕರ, ನಮ್ಮ ಹುಡ್ಕೊಂಡು ಇಲ್ಲಿ ಮಟ್ಟ ಬಂದ್ರಲ್ಲ, ಏನು ವಿಷಯ? ಅದ ರೀ ಅಣ್ಣಾರ, ಹೈಮಾರ್ಕ್ಸ್ ಬಗ್ಗೆ ತರಾವ್ ಇಟ್ಟಿದ್ರಲ್ಲ. ತರಾವ್ ಮಾಡೇ ಬಿಟ್ರಿ? ನಾ ಅದ ಅಂತೇನ್ರಿ, ನಮ್ಮ ಊರಾಗ ನನ್ನ ಎದುರು ಹಾಕೊಂಡು ಮಾತಾಡೋ ಮಗ ಯಾರಂತೇಳಿ. ಅಕ್ಕಾರ ಹೈ ಮಾಸ್ಕ್ ಲೈಟ್ ಯಾವಾಗ ಬರ್ತೈತೆ ಅಂತೇಳಿ ಒಂದು ದಿವಸ ಮುಂಚಿರ್ತ ಹೇಳ್ಬಿಡ್ರಿ. ಆ ಹೈ ಮಾಸ್ಕ್ ಹಾಕೋ ಜಗನ ಎಲ್ಲ ಸ್ವಚ್ಛಗ ಕ್ಲೀನ್ ಮಾಡಿ ಹೈ ಮಾಸ್ಕ್ ಲೈಟ್ ನಿಂದಿರಿಸಿ ಅದಕ್ಕೆ ಪೂಜೆ ಮಾಡಿ ಕಾಯಿ ಒಡೆದು ಕರ್ಪೂರ ಹಚ್ಚಿ ಓಪನಿಂಗ್ ಮಾಡಿಬಿಡೋಣ ಅದನ್ನ. ತಡ್ರಿ ಅಣ್ಣಾರ, ಒಂದು ಸ್ವಲ್ಪ ವಿಷಯ ಕೇಳ್ರಿ. ಹೇಳ್ರಿ ಅಕ್ಕಾರ, ಏನದ? ಹೈ ಮಾಸ್ಕ್ ಲೈಟ್ ಹಾಕೋದೇನ ಟರಾವ್ ಆಗೈತಿ, ಆದ್ರೆ ನಿಮ್ಮ ಮನೆ ಬಾಗಿಲ್ದಾಗ ಅಲ್ರಿ. ಮತ್ತೆ ಎಲ್ಲಿ ಹಾಕಾರ? ಹೋಗಿ ಸುಡ್ಗಾಡ್ದಾಗ ಹಾಕ್ತೀರ ಅದನ್ನ? ಹಾ ಕರೆಕ್ಟ್ ರೀ, ಸುಡುಗಾಡ್ದಾಗ ಹಾಕೋದ ಟರಾವ್ ಆಗೈತಿ ನೋಡ್ರಿ ಅಣ್ಣಾರ. ಅಕ್ಕಾರ ಏನು ಮಸ್ಕಿರಿ ಮಾಡಕತ್ತೀರ? ನನ್ನ ಕೊಟ್ಟು ಏನು ನೀವು? ಮಸ್ಕಿರಿ ಅಲ್ರಿ ಅಣ್ಣಾರ, ಇರೋ ವಿಷಯನ ಹೇಳಕತ್ತೇನೆ ನಿಮಗೆ ನಾನು. ಏನು ಹೇಳಕತ್ತೀರಿ ನೀವು ಇರೋ ವಿಷಯನ? ಮೊದ್ಲೇಕ ನಾವು ಪಿಡಿಯೋರು ನಿಮ್ಮ ಮನೆ ಕಡೆ ಹಾಕೋದಂತ ಚರ್ಚೆ ಮಾಡಿದ್ವಿ ರೀ. ಆದ್ರೆ ಪಿಡಿಯೋ ಉಲ್ಟಾ ಹೇಳ್ಬಿಟ್ಟು ನೋಡ್ರಿ ಅಣ್ಣಾರ. ಮೊದಲ ಪಿಡಿಯೋ ಮತ್ತು ಬಸಣ್ಣ ಕುಡ್ಕೊಂಡು ಸುಳ್ಳಾರ್ಗಟ್ಟೆಗೆ ಹಾಕ್ಬೇಕಂತ ಹೇಳಿ ಮೊದ್ಲ ಟರಾವ್ ಮಾಡಿ ಇಟ್ಕೊಂಡ್ಬಿಟ್ಟಾರ್ರಿ ಅಣ್ಣಾರ. ಸುಳ್ಳ ನೋಡ್ರಿ, ನಮ್ಮನ್ನ ಮೀಟಿಂಗ್ಗೆ ಕರೆಸಿ ನಮ್ಮ ಅಭಿಪ್ರಾಯ ಕೇಳ್ತಾರೆ ಇವ್ರು. ಇವರು ಎಲ್ಲ ಮೆಂಬರ್ಗಳು ಅಲ್ಲಿ ಹಾಕೊಂಡು ಇಲ್ಲಿ ಹಾಕೊಂಡು ಅಂತ ಬಾಯಿ ಬಂದಾಗ ಮಾತಾಡಿದ್ರಿ ಅಣ್ಣಾರ. ಹಿಂದೆಗಡೆ ಬಸಣ್ಣ ಟರಾವ್ ಕಾಪಿ ತೋರಿಸಿದ್ಮೇಲೆ ಬಾಯಿ ಮುಚ್ಕೊಂಡು ಸುಮ್ಮನೆ ಕುಂತ್ರಿ ಅಣ್ಣಾರ. ಇಷ್ಟೆಲ್ಲ ಆಟ ಆಡ್ಯಾನನ್ರಿ ಜಾಲಗಾರ ಮಗ ಅವ. ಅಕ್ಕ ನನಗೆ ಪಕ್ಕಾ ಗೊತ್ತಿತ್ರಿ ಈ ಥರ ಏನರ ಒಂದು ಟ್ವಿಸ್ಟ್ ಕೊಟ್ಟಿರ್ತಾನಂತೇಳಿ. ಅವಂಗ ನನ್ನ ಮನೆ ಮುಂದೆ ಹಾಕೋದೇನು ದೊಡ್ಡ ವಿಷಯ ಅಲ್ರಿ, ಆದ್ರೆ ನನ್ನ ಮನೆ ಮುಂದೆ ಯಾಕೆ ಹಾಕಬೇಕು ಅನ್ನೋದು ಅವಂಗ ದುರಹಂಕಾರ. ಮಾಡ್ತೇನೆ ಇರಲಿ. 11 ದಿನ ಹೋಗೈತಂತ ಇನ್ನೊಂದು ದಿನಕ್ಕೆ ಯಾಕೆ ಚಿಂತೆ?